ಮುಸ್ಲಿಮರ ಮನವೊಲಿಕೆಗೆ ಡಿಸಿಎಂ ಡಿಕೆಶಿ ಎಂಟ್ರಿ. ದಾವಣಗೆರೆ ಉಪಚುನಾವಣೆ ಗೆಲ್ಲೋಕೆ ಡಿಕೆಶಿ ರಣತಂತ್ರ ಮಾಡ್ತಾ ಇದ್ದಾರೆ. ಮುಸ್ಲಿಮರ ಮನವೊಲಿಕೆಗೆ ಎಂಟ್ರಿ ಕೊಟ್ಟರು ಡಿಕೆ ಶಿವಕುಮಾರ್. ದಾವಣಗೆರೆ ಉಪಚುನಾವಣೆ ಗೆಲ್ಲೋಕೆ ಡಿಕೆಶಿ ರಣತಂತ್ರ. ಶಾಮನೂರು ಶಿಷ್ಯ ಸಾದಿಕ್ ಪೈಲ್ವಾನ್ ಮನವೊಲಿಸೋಕೆ ಯತ್ನ ಮಾಡುತ್ತಿದ್ದಾರೆ. ಮುಸ್ಲಿಮರ ಸಿಟ್ಟು ಶಮನಕ್ಕೆ ಕೈ ನಾಯಕರು ಸರ್ಕಸ್ ಮಾಡುತ್ತಿದ್ದಾರೆ. ರಾಜಕೀಯದಲ್ಲಿ ಎಲ್ಲರಿಗೂ ಟಿಕೆಟ್ ಕೇಳುವ ಹಕ್ಕಿದೆ. ಈ ಹಕ್ಕಿದ್ದೂ ಕೂಡ ಅದರಂತೆ ಮುಸ್ಲಿಮರು ದಾವಣಗೆರೆಯಲ್ಲಿ ಟಿಕೆಟ್ ಕೇಳಿದ್ದಾರೆ. ಅದರಲ್ಲೇನು ತಪ್ಪಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಮುಸ್ಲಿಮರಿಗೆ ನ್ಯಾಯ ಕೊಡಿಸ್ತೇವೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭರವಸೆಯನ್ನ ನೀಡಿದ್ರು. ಈ ಹಿಂದೆಯೂ ಮುಸ್ಲಿಮರಿಗೆ ಕಾಂಗ್ರೆಸ್ ಬೆಂಬಲವಾಗೇ ನಿಂತಿದೆ, ಮುಂದೆಯೂ ನಿಲ್ಲುತ್ತೆ, ಎಲ್ಲವನ್ನ ಸರಿ ಮಾಡ್ತೀವಿ, ಬೇಡಿಕೆಗೆ ಸ್ಪಂದಿಸ್ತೇವೆ, ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಸರಿ ಹೋಗುತ್ತೆ. ಉಪಚುನಾವಣೆಗೆ ಸಮರ್ಥ ಹೆಸರನ್ನ ಸೂಚಿಸಿದ್ರು. ಮುಖಂಡರ ಸಲಹೆಯಂತೆ ಟಿಕೆಟ್ ನೀಡಲಾಗಿದೆ. ಅಬ್ದುಲ್ ಜಬ್ಬಾರ್ 3 ಸಲ ಎಂಎಲ್ಸಿಯನ್ನು ಮಾಡಿದ್ದೇವೆ. ರಾಜ್ಯಸಭೆ, ಪರಿಷತ್ತು, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ. ಮುಸ್ಲಿಮರಿಗೆ ರಾಜಕೀಯ ಸ್ಥಾನಮಾನ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡ್ತೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂತಹದ್ದು. ಹೆಂಗಾರ ಮಾಡಿ ಮುಸ್ಲಿಮರ ಮನವೊಲಿಸಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಬರಬೇಕು, ಗೆದ್ದು ಬರಬೇಕು ಅನ್ನುವಂತಕ್ಕೆ ಈಗ ಡಿಕೆಶಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಇನ್ನು ಶಾಮನೂರು ಶಿಷ್ಯ ಸಾದಿಕ್ ಪೈಲ್ವಾನ್ ಮನವೊಲಿಕೆಗೂ ಕೂಡ ಯತ್ನ ಮಾಡ್ತಾ ಇದ್ದಾರೆ. ಮುಸ್ಲಿಮರ ಸಿಟ್ಟು ಶಮನಕ್ಕೆ ಕಾಂಗ್ರೆಸ್ ಸರ್ಕಸ್ ಮಾಡ್ತಾ ಇದೆ. ರಾಜಕೀಯದಲ್ಲಿ ಎಲ್ಲರಿಗೂ ಟಿಕೆಟ್ ಕೇಳುವ ಹಕ್ಕಿದೆ. ಅದರಂತೆಯೇ ಮುಸ್ಲಿಮರು ದಾವಣಗೆರೆಯಲ್ಲಿ ಟಿಕೆಟ್ ಕೇಳಿದ್ದಾರೆ. ಈ ಬಾರಿ ಆಗಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಮುಸ್ಲಿಮರಿಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನ ಮಾಡ್ತೇವೆ. ಈ ಹಿಂದೆಯೂ ಕೂಡ ಸಾಕಷ್ಟು ಮುಸ್ಲಿಂ ಮುಖಂಡರನ್ನ ನಾವು ರಾಜ್ಯಸಭೆ, ಪರಿಷತ್ತು ಮತ್ತು ಬೇರೆ ಬೇರೆ ನಿಗಮದ ಅಧ್ಯಕ್ಷರಾಗಿ ಸ್ಥಾನಗಳನ್ನ ಕೊಟ್ಟಿದ್ದೇವೆ. ಎಲ್ಲವನ್ನ ಸರಿ ಮಾಡ್ತೇವೆ. ದಾವಣಗೆರೆ ದಕ್ಷಿಣದಲ್ಲಿ ಅವರ ಬೇಡಿಕೆಗಳಿಗೆ ಸ್ಪಂದಿಸ್ತೇವೆ. ಈ ಬಾರಿ ಚುನಾವಣೆಗೆ ಸಮರ್ಥ ಹೆಸರನ್ನ ಸೂಚಿಸಿದ್ರು. ಹಾಗಾಗಿ ಮುಖಂಡರ ಸಲಹೆಯಂತೆ ಟಿಕೆಟ್ ನೀಡಲಾಗಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಮುಸ್ಲಿಮರಿಗೆ ಇಲ್ಲಿ ನ್ಯಾಯ ಕೊಡಿಸ್ತೇವೆ ಅಂತ ಡಿಕೆಶಿ ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ಮುಸ್ಲಿಂ ಸಮುದಾಯವನ್ನ, ಮುಸ್ಲಿಂ ಮುಖಂಡರನ್ನ ಮನವೊಲಿಸುವಂತಹ ಪ್ರಯತ್ನ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಯಾಕೆಂದ್ರೆ ಮುಸ್ಲಿಮರ ಸಿಟ್ಟು ಶಮನವಾದ್ರೆ ಒಂದಷ್ಟು ಓಟ್ಗಳನ್ನ ಮತ್ತೆ ಕಾಂಗ್ರೆಸ್ ಪಡೆಯಬಹುದು ಮನವೊಲಿಸಿದ್ರೆ ಅನ್ನುವಂಥ ಲೆಕ್ಕಾಚಾರ. ಇನ್ನು ಓಟ್ ಡಿವೈಡ್ ಆಗೋದನ್ನ ತಪ್ಪಿಸಬಹುದು ಅನ್ನುವಂಥದ್ದು ಮತ್ತು ಶತಾಯ ಗತಾಯ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಇಷ್ಟು ದಿನ ಅನಿಸಿಕೊಂಡು ಬಂದಂತಹ ದಾವಣಗೆರೆ ಇದೆಯಲ್ಲ, ಇಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಕೂಡ ಸೋಲನ್ನ ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲ. ಹಾಗಾಗಿ ಇದು ಕಾಂಗ್ರೆಸ್ ಒಳಗೇನೆ ಒಂದು ರೀತಿಯ ಬಂಡಾಯವನ್ನ ಉಂಟು ಮಾಡಿದೆ. ಈ ಬಂಡಾಯ ಶಮನವಾದ್ರೆ ಕಾಂಗ್ರೆಸ್ನ ಗೆಲುವು ಬಹುಪಾಲಿಗೆ ಖಚಿತ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಖಂಡಿತವಾಗಿಯೂ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಮುಂದಿನ ಬಾರಿ ನಾವು ಮುಸ್ಲಿಮರಿಗೆ ಭರವಸೆಯನ್ನ ಕೊಡ್ತೇವೆ, ಟಿಕೆಟ್ನ ಕೊಡ್ತೇವೆ, ಬೇರೆ ಬೇರೆ ಸ್ಥಾನಮಾನಗಳನ್ನು ಕೂಡ ಈಗಾಗಲೇ ನೀಡಿದ್ದೇವೆ, ಎಲ್ಲಾ ಕಡೆಯೂ ನಾವು ಅವರಿಗೆ ಕನ್ಸಿಡರ್ ಮಾಡಿ ಸ್ಥಾನಮಾನಗಳನ್ನ ಕೊಟ್ಟಿದ್ದೇವೆ. ಮುಖಂಡರ ಸಲಹೆಯಂತೆ ಈ ಬಾರಿ ಸಮರ್ಥಗೆ ಟಿಕೆಟ್ ನೀಡಲಾಗಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನೀಡ್ತೇವೆ ಅಂತ ಭರವಸೆಯನ್ನ ಕೊಟ್ಟರು. ಇದನ್ನ ಮುಸ್ಲಿಮರು ಎಷ್ಟರ ಮಟ್ಟಿಗೆ ಒಪ್ಕೋತಾರೆ, ಸ್ವೀಕರಿಸ್ತಾರೆ, ಹೇಗೆ ಬಂಡಾಯ ಶಮನವಾಗುತ್ತೆ ಅನ್ನೋದೇ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.